ಇವತ್ತು ನವಭಾರತ್ ನ್ಯೂಸ್ ಚಾನೆಲ್ನವರು ಸಮಾಜವಾದಿ ಪಕ್ಷದ ಆ, ಕಾರ್ಯದರ್ಶಿ ಆದಂತಹ ನನ್ನನ್ನ ಈ ಒಂದು ವೇದಿಕೆಗೆ ಕರೆದು ಧರ್ಮಸ್ಥಳದಲ್ಲಿ ಏನು ಅಸಹಜ ಸಾವು ಮತ್ತಿತರೆ ಪ್ರಕರಣಗಳ ಬಗ್ಗೆ ಏನು ಚರ್ಚೆ ನಡೆಸಲಿಕ್ಕೆ ನೀವು ನನ್ನನ್ನು ಆಹ್ವಾನಿಸಿದ್ರಿ. ಅದಕ್ಕೆ ಮೊದಲನೇದಾಗಿ ತಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗಾಗಲೇ ನಮ್ಮೆಲ್ಲರಿಗೂ ಗಮನಕ್ಕೆ ಬಂದಂಗೆ ಧರ್ಮಸ್ಥಳದಲ್ಲಿ ಸುಮಾರು 2-3 ದಶಕಗಳಿಂದ ಇಂತಹ ಪ್ರಕರಣಗಳು ನಡೀತಾ ಇದ್ರೂ ಕೂಡ ಬಯಲಿಗೆ ಬರ್ತಾ ಇರಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಇವತ್ತಿನ ರೀತಿಯ ಮಾಧ್ಯಮಗಳು ಪ್ರಭಾವಿಗಳಾಗಿರ್ಲಿಲ್ಲ, ಅಥವಾ ಇದ್ರೂ ಕೂಡ ಅವರು ಒನ್ ಸೈಡೆಡ್ ಆಗಿ ಒಂದು ಅಭಿಪ್ರಾಯಗಳನ್ನ ತಿರ್ಚುತ್ತಾ ಇದ್ದಿದ್ರಿಂದ ಈ ಒಂದು ಸುದ್ದಿಗಳಾಗಿ ಹೊರಗಡೆ ಬರ್ತಾ ಇರಲಿಲ್ಲ. ಅದು ಅಲ್ಲದೆ ದೂರು ಕೊಟ್ಟವ್ರ ಮೇಲೆ ಕಂಪ್ಲೇಂಟ್ ಅನ್ನ ಮಾಡಿ ಅವ್ರನ್ನು ಕೂಡ ಹರಾಸ್ಮೆಂಟ್ ಮಾಡಿರುವಂತಹ ಪ್ರಕರಣಗಳು ಕೂಡ ನಡೆದಿದೆ ಅನ್ನೋಂಥದ್ದು ಒಂದು ಹೇಳಲೇಬೇಕಾದಂತ ವಿಚಾರ. ಪೊಲೀಸ್ ಇಲಾಖೆ ಎಷ್ಟೋ ಕೇಸ್ಗಳನ್ನ ತೆಗೆದುಕೊಳ್ಳದೆ ಇರೋದ್ರಿಂದ ಈ ಒಂದು ಎಷ್ಟೋ ವಿಚಾರಗಳು ಇವತ್ತಲ್ಲಿ ಪ್ರಸ್ತುತ ಆಗೇ ಇಲ್ಲ. ಹೇಳ್ಬೇಕಂದ್ರೆ ಈಗ ಪದ್ಮಲತಾ ಕೇಸ್ನಿಂದಾಗಿ ಒಂದು ವಿಚಾರ ಅತಿ ಹೆಚ್ಚಾಗಿ ಹೊರಗಡೆ ಬಂತು. ಸುಮ್ನೆ ಒಬ್ಬ ಅಮಾಯಕ ವ್ಯಕ್ತಿ ಸಿಕ್ಕ ಅಂತೇಳಿ ಅವನನ್ನ ಕರ್ಕೊಂಡ್ಬಂದು ಕೋರ್ಟಿಗೆ ಅವನನ್ನ ಹಾಜರುಪಡಿಸಿ ಅವನ ಮೇಲೆ ಏನು ಅಪರಾಧವನ್ನ ಹೊರಿಸಿದ್ಮೇಲೆ ಸುಮಾರು 8-10 ವರ್ಷಗಳ ಕಾಲ ಆ ಕೇಸ್ ನಡೆಯುವವರೆಗೂ ಅವನ್ ಬೇಲ್ ಸಿಗದೇನೆ ಒಂದು ಶಿಕ್ಷೆನ ಅನುಭವಿಸಿದಾನೆ. ಅಂದ್ರೆ ಒಬ್ಬ ನಿರಪರಾಧಿ ವ್ಯಕ್ತಿಗೆ ಶಿಕ್ಷೆ ಆಗಿದೆ.